ಶ್ರಾವಣ ಶನಿವಾರದಂದು ಹನುಮಂತನನ್ನು ಶನಿಯನ್ನು ಪೂಜಿಸಲಾಗುತ್ತದೆ. ಶ್ರಾವಣ ಶನಿವಾರದಂದು ಸಂಜೆ ಹನುಮಂತನನ್ನು ಪೂಜಿಸುವುದರಿಂದ ಅದೃಷ್ಟ ನಮ್ಮ ಕೈ ಹಿಡಿಯುತ್ತದೆ. ಹನುಮಂತನನ್ನು ಶಿವನ ಅವತಾರವೆಂದು ಹೇಳುತ್ತಾರೆ. ಶ್ರಾವಣ ತಿಂಗಳು ಶಿವನ ಆರಾಧನೆಯ ತಿಂಗಳು. ಹನುಮಂತನಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ಮಾಡಬಹುದು. ಶಿವಪುರಾಣದ ಪ್ರಕಾರ ಶಿವನನ್ನು ಆತನ ಅವತಾರಗಳನ್ನು ಪೂಜಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ, ಅದೃಷ್ಟವು ಜೊತೆಯಾಗಲು ಆರಂಭವಾಗುತ್ತದೆ. ಹನುಮಂತನ ಯಾವ ಪರಿಹಾರಗಳನ್ನು ಶ್ರಾವಣ ತಿಂಗಳ ಪ್ರತಿ ಶನಿವಾರ ಮಾಡಬೇಕು ಎಂದು ನೋಡೋಣ. ಸಂತೋಷ ಮತ್ತು ಸಮೃದ್ಧಿಗಾಗಿ ಸಾಸಿವೆ ಎಣ್ಣೆಯ ಮಣ್ಣಿನ ದೀಪವನ್ನು ಹಚ್ಚಿ ರಾತ್ರಿ ಮಲಗುವ ಮುನ್ನ ಮನೆಯ ದೇವರ ಕೋಣೆಯಲ್ಲಿ ಹನುಮಂತನನ್ನು ಧ್ಯಾನಿಸುವಾಗ ಹನುಮಾನ್ ಚಾಲಿಸವನ್ನು ಪಠಿಸಿ. ಹನುಮಂತನ ಮುಂದೆ ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚಿ ಸಿಂಧೂರ ಮತ್ತು ಕೆಂಪು ಬಟ್ಟೆಯನ್ನು ಅರ್ಪಿಸಿ. ಈ ಪರಿಹಾರವು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ನೀಡುತ್ತದೆ. ಶನಿವಾರ ಸಂಜೆ ಪೂಜೆಯನ್ನು ಮಾಡುವ ಮೊದಲು ತೆಂಗಿನಕಾಯಿಯ ಮೇಲೆ ಸಿಂಧೂರ, ಮೌಲಿ ದಾರ, ಅನ್ನವನ್ನು ಅರ್ಪಿಸಿ ಮತ್ತು ಪೂಜೆಯನ್ನು ಮಾಡಿ. ಪೂಜೆಯ ನಂತರ ಈ ತೆಂಗಿನಕಾಯಿಯನ್ನು ಹನುಮಂತನಿಗೆ ಅರ್ಪಿಸಿ. ಈ ಪರಿಹಾರದಿಂದ ನಿಮ್ಮ ಕೆಲಸದಲ್ಲಿ ಬರುವ ಎಲ್ಲಾ ರೀತಿಯ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಶನಿವಾರ ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ದೀಪ ಹಚ್ಚಿದ ನಂತರ ಓಂ ರಾಮದೂತಾಯ ನಮಃ ಮಂತ್ರವನ್ನು ಪಠಿಸಿ. ಈ ಕ್ರಮಗಳು ನಿಮ್ಮನ್ನು ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತದೆ. ಪೂಜೆ ಮಾಡಿದ ನಂತರ ನೀವು ಮನೆಗೆ ಹೊರಟಾಗ ನೀವು ದೀಪ ಹಚ್ಚಿದ ಅರಳಿ ಮರವನ್ನು ಹಿಂದಿರುಗಿ ನೋಡಬೇಡಿ. ಹನುಮಂತನ ದೇವಸ್ಥಾನದಲ್ಲಿ ಕೇಸರಿ ಬಣ್ಣದ ಧ್ವಜವನ್ನು ದಾನ ಮಾಡುವುದರಿಂದ ನಿಮ್ಮ ಎಲ್ಲಾ ಆಸೆಗಳು ಬಹುಬೇಗ ಈಡೇರುತ್ತದೆ. ನಿಮ್ಮ ಜೀವನದ ಎಲ್ಲಾ ರೀತಿಯ ಅಡೆತಡೆಗಳನ್ನು ತೆಗೆದುಹಾಕಬಹುದು. ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಹೋಗುವ ಮೊದಲು 11 ಅರಳಿ ಎಲೆಗಳನ್ನು ತೆಗೆದುಕೊಂಡು ಶುದ್ಧ ನೀರಿನಿಂದ ತೊಳೆಯಿರಿ. ಈ ಎಲೆಗಳ ಮೇಲೆ ಶ್ರೀರಾಮನ ಹೆಸರನ್ನು ಶ್ರೀಗಂಧದಿಂದ ಅಥವಾ ಕುಂಕುಮದಿಂದ ಬರೆಯಿರಿ. ಈ ಎಲೆಗಳನ್ನು ತೆಗೆದುಕೊಂಡು ಹನುಮಂತನ ದೇವಸ್ಥಾನಕ್ಕೆ ಅರ್ಪಿಸಿ. ಈ ಪರಿಹಾರವು ನಿಮಗೆ ದುಃಖಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಹನುಮಂತನ ಫೋಟೋವನ್ನು ಮನೆಯಲ್ಲಿರುವ ಪವಿತ್ರ ಸ್ಥಳದಲ್ಲಿ ಇಡಬೇಕು. ಹನುಮಂತನ ಮುಖವು ದಕ್ಷಿಣದ ಕಡೆಗೆ ಕಾಣುವ ರೀತಿಯಲ್ಲಿ ಇರಿಸಿ. ಈ ವಿಧಾನದಿಂದ ನೀವು ಶತ್ರುಗಳಿಂದ ಜಯವನ್ನು ಪಡೆಯುವಿರಿ. ಹನುಮಂತನಿಗೆ ಕಮಲ, ಗುಲಾಬಿ, ಚೆಂಡು ಹೂವು ಅಥವಾ ಸೂರ್ಯಕಾಂತಿ ಮುಂತಾದ ಕೆಂಪು ಅಥವಾ ಹಳದಿ ಹೂವುಗಳನ್ನು ಅರ್ಪಿಸುವುದರಿಂದ ನೀವು ಎಲ್ಲಾ ರೀತಿಯ ಸಂತೋಷವನ್ನು ಅನುಭವಿಸುತ್ತೀರಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.